ಆಡಳಿತದಲ್ಲಿ ಪಾರದರ್ಶಕತೆ, ಕಾರ್ಯಕ್ಷಮತೆ ಹಾಗೂ ದಾಖಲೆಗಳ ಸುಲಭ ನಿರ್ವಹಣೆಯನ್ನು ಉತ್ತೇಜಿಸುವ ಉದ್ದೇಶದಿಂದ ದಾಂಡೇಲಿ ನಗರಸಭೆಯಲ್ಲಿ ಇ-ಆಫೀಸ್ ವ್ಯವಸ್ಥೆ ಜಾರಿಗೊಂಡಿದ್ದು, ಇದು ಉತ್ತರ ಕನ್ನಡ ಜಿಲ್ಲೆಯಲ್ಲಿಯೇ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಜಾರಿಗೆ ಬಂದಿರುವ ಮೊದಲ ಡಿಜಿಟಲ್ ವ್ಯವಸ್ಥೆಯಾಗಿದೆ. ಇದು ದಾಂಡೇಲಿ ನಗರಸಭೆಯ ಪೌರಾಯುಕ್ತ ವಿವೇಕ್ ಬನ್ನೆಯವರ ಮಹತ್ವಾಕಾಂಕ್ಷೆಯ ಪ್ರಯತ್ನವಾಗಿದ್ದು, ಮೊದಲ ತಿಂಗಳಲ್ಲಿಯೇ ಈ ಡಿಜಿಟಲ್ ವ್ಯವಸ್ಥೆಯ ಮೂಲಕ 400ಕ್ಕೂ ಹೆಚ್ಚಿನ ಅರ್ಜಿ ವಿಲೇವಾರಿ ಮಾಡಿ ಗಮನ ಸೆಳೆದಿದ್ದಾರೆ. ಈ ಆಫೀಸ್ ವ್ಯವಸ್ಥೆಯ ಮೂಲಕ ಕಡತಗಳ ವಿಲೇವಾರಿ, ಪತ್ರ ವ್ಯವಹಾರ, ಅನುಮೋದನೆ ಪ್ರಕ್ರಿಯೆ ಹಾಗೂ ವಿವಿಧ ಆಡಳಿತಾತ್ಮಕ ಕಾರ್ಯಗಳು ಡಿಜಿಟಲ್ ರೂಪದಲ್ಲಿ ನಡೆಯಲಿದ್ದು, ಇದರಿಂದ ಸಾರ್ವಜನಿಕರ ಅರ್ಜಿಗಳ ವಿಲೇವಾರಿ ವೇಗವಾಗಿ ನಡೆಯಲು ಸಾಧ್ಯವಾಗಲಿದೆ. ಕಚೇರಿಯಲ್ಲಿನ ಕಾಗದದ ಬಳಕೆ ಕಡಿಮೆಯಾಗುವುದರ ಜೊತೆಗೆ ದಾಖಲೆಗಳ ಸಂರಕ್ಷಣೆ ಹಾಗೂ ಮೇಲ್ವಿಚಾರಣೆಯಲ್ಲಿಯೂ ಸುಲಭವಾಗಲಿದೆ. ನಗರಸಭೆಯ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳಿಗೆ ಈಗಾಗಲೇ ಇ-ಆಫೀಸ್ ಬಳಕೆಯ ಕುರಿತು ಅಗತ್ಯ ತರಬೇತಿ ನೀಡಲಾಗಿದ್ದು, ಸರ್ಕಾರದ ಡಿಜಿಟಲ್ ಆಡಳಿತದ ಕನಸನ್ನ ಸಾಕಾರಗೊಳಿಸುವ ನಿಟ್ಟಿನಲ್ಲಿ ಈ ಕ್ರಮ ಮಹತ್ವದ್ದಾಗಿದೆ ಎಂದು ಇ-ಆಫೀಸ್ ಅನುಷ್ಠಾನದ ಕನಸುಗಾರ ಪೌರಾಯುಕ್ತ ವಿವೇಕ್ ಬನ್ನೆ ತಿಳಿಸಿದ್ದಾರೆ. ಸಾರ್ವಜನಿಕರು ಸ್ವೀಕೃತಿ ವಿಭಾಗದಲ್ಲಿ ಅರ್ಜಿ ನೀಡಿದ ತಕ್ಷಣ ಅದು ಸ್ಕ್ಯಾನ್ ಆಗಿ ತಕ್ಷಣ ಪೌರಾಯುಕ್ತರ ಗಮನಕ್ಕೆ ಬರುತ್ತದೆ. ಪೌರಾಯುಕ್ತರು ಅದನ್ನು ಅನುಮೋದಿಸಿ ಸಂಬಂಧಪಟ್ಟ ವಿಭಾಗದ ಅಧಿಕಾರಿಗಳಿಗೆ ರವಾನಿಸುತ್ತಾರೆ. ಈ ವಿಭಾಗದ ಅಧಿಕಾರಿ ತಕ್ಷಣ ಅರ್ಜಿಯ ಬಗ್ಗೆ ಪರಿಶೀಲಿಸಿ ಮಂಜೂರಿ ಮಾಡಿ ಅಥವಾ ವಿವರಣೆ ನೀಡಿ ಮತ್ತೆ ಅಂತಿಮವಾಗಿ ಪೌರಾಯುಕ್ತರಿಗೆ ಕಳುಹಿಸುತ್ತಾರೆ. ಪೌರಾಯುಕ್ತರು ಆ ಅರ್ಜಿಗೆ ಅಂತಿಮ ಮುದ್ರೆ ಹಾಕುತ್ತಾರೆ. ಇದು ಸಂಪೂರ್ಣವಾಗಿ ಡಿಜಿಟಲೀಕರಣದ ವ್ಯವಸ್ಥೆಯಾಗಿದ್ದು, ಇದರಿಂದ ಸಾರ್ವಜನಿಕರ ಅರ್ಜಿ ಬಹುಬೇಗ ಇತ್ಯರ್ಥಗೊಳ್ಳುವುದಲ್ಲದೆ ಸಮಯವೂ ಉಳಿಯುತ್ತದೆ, ಪಾರದರ್ಶಕತೆಯೂ ಇರುತ್ತದೆ. ದಾಂಡೇಲಿ ನಗರಸಭೆಯಲ್ಲಿ ಪೌರಾಯುಕ್ತರು ಇ-ಆಫೀಸ್ ಅಂತೇಳಿ ಒಂದು ಆ್ಯಪನ್ನು ಕಳೆದ ತಿಂಗಳಿಂದ ಬಿಡುಗಡೆ ಮಾಡಿದ್ದಾರೆ. ಪ್ರತಿಯೊಂದು ಅರ್ಜಿಯನ್ನು ಇನ್ವರ್ಡ್ದಲ್ಲಿ ಕೊಟ್ಟವಾಗ ಅಲ್ಲೇ ಸ್ಕ್ಯಾನಿಂಗ್ ಮಾಡಿಕೊಂಡು ಕಮಿಷನರ್ ಹತ್ರ ಹೋಗಿ ಕಮಿಷನರ್ದಿಂದ ಯಾವ ಸಂಬಂಧಪಟ್ಟ ಇಲಾಖೆಗೆ ಸಂಬಂಧಪಟ್ಟ ಅಧಿಕಾರಿಗೆ ಬರ್ತದೆ ಅವರನ್ನು ಆನ್ಲೈನಿಗೆ ಕಳಿಸಿ ಪ್ರತಿದಿನ ಅದು ಯಾವ ಮಟ್ಟಕ್ಕೆ ಹೋಗಿ ಮುಟ್ಟಿದೆ ಅವ್ರದ್ದಾದಮೇಲೆ ಮ್ಯಾನೇಜರ್ನ ಕಮಿಷನರ್ದು ಸಂಬಂಧಪಟ್ಟಂಥ ಎಲ್ಲ ಅಧಿಕಾರಿಗಳನ್ನು ಸಂಬಂಧಪಟ್ಟಂಗೆ ಪ್ರತಿದಿನ ನೋಡುವಂಥ ಒಂದು ಆ್ಯಪ್ ತೆಗೆದಿದ್ದಾರೆ. ಇದರಿಂದ ಸಾರ್ವಜನಿಕರು ಏನು ಒಳ್ಳೇದಂತ ಹೇಳಿದರೆ, ಒಂದು ಬಾರಿ ಅರ್ಜಿ ಕೊಡ್ಲಿಕ್ಕೆ ಬಂದವಾಗ ಬೇಕಾಗುವಂಥ ಎಲ್ಲ ದಾಖಲೆಯನ್ನು ಕೊಟ್ಟಿರ್ತಾರೆ. ಆ ದಾಖಲೆ ಖಾಯಮತಿಯಾಗಿ ನಗರಸಭೆಯಲ್ಲಿ ಸಿಗುವಂಥ ವ್ಯವಸ್ಥೆ ಇರ್ತದೆ. ಯಾಕಂದರೆ ನಾವು ಇನ್ವರ್ಡ್ದಲ್ಲಿ ಕೊಟ್ಟ ತಕ್ಷಣ ಇನ್ವರ್ಡ್ ನಂಬರ್ ನಮಗೆ ಕೊಟ್ಟಿರ್ತಾರೆ. ಆ ನಂಬರ್ ಹೊಡೆದ ತಕ್ಷಣ ಆ ಅರ್ಜಿ ಎಲ್ಲಿವರೆಗೆ ಮಟ್ಟಿಗೆ ಮುಟ್ಟಿದೆ ಅನ್ನುವಂಥದ್ದು ಒಂದು ದೊಡ್ಡ ಕಾರ್ಯಕ್ಕೆ ಕೈ ಹಾಕಿದ್ದಾರೆ. ನಾನು ಪೌರಾಯುಕ್ತರಿಗೆ ದಾಂಡೇಲಿ ನಗರದ ಸಮಸ್ತ ಜನತೆ ಪರವಾಗಿ ಧನ್ಯವಾದ ಹೇಳಿಕ್ಕೆ ಇಚ್ಛೆಪಡ್ತೀನಿ. ಒಳ್ಳೆಯ ಕೆಲಸ ಮಾಡಿದ್ದಾರೆ. ಜನರು ಇದರ ಸದುಪಯೋಗ ಚೆನ್ನಾಗಿ ಪಡಿಬೇಕು ಅಂತೇಳಿ ನಾನು ಜನರಲ್ಲೂ ಕೂಡ ವಿನಂತಿ ಮಾಡಿಕೊಳ್ತೇನೆ. ನಾವು ಇ-ಆಸ್ತಿ ಮಾಡಲಿಕ್ಕೆ ಭಾಳ ತಿಂಗಳಿನಿಂದ ಇದು ಮಾಡ್ತಾಯಿದ್ವಿ. ಸಾಫ್ಟ್ವೇರ್ ಅದ್ರದ್ದು ಎಲ್ಲ ವ್ಯವಸ್ಥೆ ಆದಮೇಲೆ ಈಗ ನಮ್ಮ ಸ್ಟಾಫಿಗೆ ಈಗ ನಾವು ಅರ್ಜಿಯನ್ನು ಕೊಟ್ಟಿದ ತಕ್ಷಣ ನಮ್ಮದು ಇದು ಮಿಸ್ ಆಗೋದು, ಡಾಕ್ಯುಮೆಂಟ್ ಮಿಸ್ ಆಗಿದೆ ಅಥವಾ ಫೈಲ್ ಸಿಕ್ಕಿಲ್ಲ, ಆ ವಿಷಯ ಇಲ್ಲ. ಪರ್ಫೆಕ್ಟಾಗಿ ಆನ್ಲೈನ್ ಸ್ಕ್ಯಾನಿಂಗ್ ಆಗ್ತೈತಿ. ಫಸ್ಟು ಅರ್ಜಿ ಕೊಟ್ಟಿದ ತಕ್ಷಣ ಆಮೇಲೆ ಹಂತ ವೈಸ್ ಯಾರ್ಯಾರು ಸೆಕ್ಷನ್ನಲ್ಲಿ ಹೋಗ್ತಾ ಇದ್ದೇವೆ, ಯಾವ ಪೊಸಿಷನಲ್ಲಿ ಇದ್ದೇವೆ, ಯಾವಾಗ ಕ್ಲಿಯರೆನ್ಸ್ ಯಾವಾಗ ಆಗ್ತೈತಿ, ಯಾವಾಗ ಅವ್ರು ಸಿಗ್ತೈತಿ ನಾವು ಹೇಳ್ಬೋದು. ಸೊ ಆ ನಿಟ್ಟಿನಲ್ಲಿ ನಮ್ಮ ಸ್ಟಾಫಿಗೆ ಈಗ ಸದ್ಯಕ್ಕೇನಿದೆ ಅವ್ರಿಗೆ ಸ್ವಲ್ಪ ಎಜುಕೇಟ್ ಮಾಡಬೇಕು. ಬರೋ ದಿನದಲ್ಲಿ ಜನರಿಗೆ ಅನುಕೂಲ ಆಗೋದು ವಿಷಯ ಇದೆ. ಯಾಕಂದರೆ ಆನ್ಲೈನ್ ಎಲ್ಲ ಕಡೆ ನಾವು ಆನ್ಲೈನ್ ಸಿಸ್ಟಮ್ ಆಗುವಾಗ ನಮ್ಮದೂ ಅಪ್ಗ್ರೇಡ್ ಆಗ್ತಾ ಇದೆ. ಕಮಿಷನರ್ ಒಳ್ಳೆ ಕೆಲಸ ಮಾಡಿದ್ದಾರೆ, ಅದಕ್ಕೆ ಜನರಿಗೆ ಯೂಸ್ ಆಗ್ತೈತೆ. ದಾಂಡೇಲಿ ನಗರಸಭೆಯಲ್ಲಿ ಮೇ 1ರಿಂದ ಇ-ಆಫೀಸ್ ವ್ಯವಸ್ಥೆಯನ್ನ ಜಾರಿ ಮಾಡಲಾಗಿದ್ದು, ಇದು ಸಕ್ರಿಯವಾಗಿ ಕಾರ್ಯ ಆರಂಭಿಸಿದ್ದು, ಮೇ 7ರಿಂದ ಅಲ್ಲಿಂದ ಇಲ್ಲಿಯವರೆಗೆ ದಾಂಡೇಲಿ ನಗರಸಭೆಗೆ ಬಂದ 548 ಅರ್ಜಿಗಳನ್ನ ಡಿಜಿಟಲ್ ವ್ಯವಸ್ಥೆಯ ಮೂಲಕ ಸ್ವೀಕರಿಸಿ ಪರಿಶೀಲಿಸಲಾಗಿದ್ದು, ಅವುಗಳಲ್ಲಿ ಈಗಾಗಲೇ ಸುಮಾರು 400 ಅರ್ಜಿಗಳ ವಿಲೇವಾರಿ ಮಾಡಲಾಗಿದೆ ಎನ್ನುತ್ತಾರೆ ಪೌರಾಯುಕ್ತ ವಿವೇಕ್ ಬನ್ನೆಯವರು. ಸಾಫ್ಟ್ವೇರ್ ಇದೆ ಕರ್ನಾಟಕ ಸರ್ಕಾರದ್ದು, NIC ಅಂತಕ್ಕಂಥ ಒಂದು ಇನ್ಸ್ಟಿಟ್ಯೂಷನ್, ಗೌರ್ಮೆಂಟ್ ಇಂಡಿಯನ್ ಇನ್ಸ್ಟಿಟ್ಯೂಷನ್, ಅವರು ಡೆವಲಪ್ಮೆಂಟ್ ಇರ್ತಕ್ಕಂಥದ್ದು. ಎಲ್ಲ ಸರ್ಕಾರಿ ಕಚೇರಿಗಳಲ್ಲೂ ಕೂಡ ಅದನ್ನು ಮಾಡಬೇಕು ಅಂತ ಇತ್ತು. ಅದನ್ನು ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಇಲ್ಲಿವರೆಗೂ ಆಗಿರಲಿಲ್ಲ. ಈಗ ನಾವು ಮೇ 1, 2026ನೇ ದಿನಾಂಕದಿಂದ ನಾವು ಇ-ಆಫೀಸ್ ಇಂಪ್ಲಿಮೆಂಟೇಷನ್ ಮಾಡಿದ್ದೇವೆ. ಇ-ಆಫೀಸ್ ಅನ್ನೋದು ಏನು, ಸಾರ್ವಜನಿಕರು ಕೊಟ್ಟಿರ್ತಕ್ಕಂಥ ಅರ್ಜಿಯನ್ನು ಇನ್ವರ್ಡ್ನಲ್ಲಿ ಅರ್ಜಿ ಕೊಟ್ಟ ತಕ್ಷಣ ಅದು ಮ್ಯಾನ್ಯುವಲ್ ಆಗಿ ಮೂವ್ಮೆಂಟ್ ಆಗ್ತದೆ. ಆದರೆ ಇವಾಗ ಅದನ್ನು ಇಮಿಡಿಯೇಟ್ಲಿ ಅದೇ ಕ್ಷಣಕ್ಕೆ ನಾವು ಸ್ಕ್ಯಾನ್ ಮಾಡಿ ಒಂದು ಆ ಫೈಲನ್ನು ಕಂಪ್ಯೂಟರ್ನಲ್ಲಿ ಕ್ರಿಯೇಟ್ ಮಾಡ್ತಕ್ಕಂಥ ಒಂದು ಪ್ರೊಸೆಸ್. ಕಂಪ್ಯೂಟರ್ನಲ್ಲೇ ನೋಟ್ ಶೀಟ್ ಹಾಕೋದು, ಕಂಪ್ಯೂಟರ್ನಲ್ಲೇ ಅದಕ್ಕೆ ಹಿಂಬರ ಕೊಡೋದಾಗಲಿ, ಅದಕ್ಕೆ ಅನುಮೋದನೆ ಕೊಡೋದಾಗಲಿ ಕೆಲಸ ಇದೆ. ಸೊ ಈ ಒಂದು ಮೇ 2026ರಿಂದ ನಾವು ಪ್ರಾರಂಭ ಮಾಡಿದ್ದೀವಿ. ನಮ್ಮದು ಆ್ಯಕ್ಚುಲಿ ಅಧಿಕೃತವಾಗಿ ಚಾಲನೆ ಬಂದಿದ್ದು 9ನೇ ತಾರೀಕು ನಂತರ. ಸೊ ಒಂದು 20-25 ದಿನಗಳ ಅವಧಿಯಲ್ಲಿ ಒಂದು 542 ಅಪ್ಲಿಕೇಶನ್ಸನ್ನು ಇಶ್ಯೂಡ್ ಆಗಿದೆ. ಅದರಲ್ಲಿ 138 ಮಾತ್ರ ಬಾಕಿ ಇದೆ, ಉಳಿದದ್ದು ಕ್ಲಿಯರ್ ಆಗಿರ್ತದೆ ಈ ಒಂದು ತಿಂಗಳಲ್ಲಿ. ಇದರ ಬೆನಿಫಿಟ್ ಏನು ಅಂತ ಹೇಳಿದರೆ,
ಮುಖ್ಯವಾಗಿ ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ಬಿಎನ್ ವಾಸರೆ, ದಾಂಡೇಲಿ. ಕಣ್ಣು ಕಾಣದಿದ್ರೂ ಸತತ ಅಭ್ಯಾಸ, ಪರಿಶ್ರಮದಿಂದ ಜ್ಞಾನ ಪ್ರಜ್ಞಾ ಅಂಧ ಮಕ್ಕಳ ಶಾಲೆಯ ವಿದ್ಯಾರ್ಥಿಗಳು ತುಂಬಾ ಇಂಪಾದ ದನಿಯಿಂದ ಸಂಗೀತ ಪ್ರದರ್ಶನ ಮಾಡಿದ್ರು ಎಂದು ತಾಲೂಕಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕೃಷ್ಣ ಹಿರೇಹಳ್ಳಿ ಹೇಳಿದರು. ಮುಂಡಗೋಡ ಪಟ್ಟಣದ ಜ್ಞಾನ ಪ್ರಜ್ಞಾ ಅಂಧ ಮಕ್ಕಳ ಶಾಲೆಯ ವಿದ್ಯಾರ್ಥಿಗಳಿಂದ ಕೇಕ್ ಕತ್ತರಿಸುವ ಮೂಲಕ ಶಾಸಕ ಶಿವರಾಂ ಹೆಬ್ಬಾರ್ ಅವರ ಹುಟ್ಟುಹಬ್ಬವನ್ನ ಆಚರಿಸಿ ಅವರು ಮಾತನಾಡಿದ್ರು. ನಮ್ಮ ಸರ್ವಾಂಗಗಳು ಸರಿಯಾಗಿದ್ರೂ ಕೂಡ ಸಂಗೀತ ಶಾರದೆಯನ್ನ ಒಲಿಸಿಕೊಳ್ಳುವುದು ತುಂಬಾ ಕಷ್ಟದ ಕೆಲಸ. ಅಂಧ ಮಕ್ಕಳ ಶಾಲೆಯ ಮುಖ್ಯ ಶಿಕ್ಷಕ, ಶಿಕ್ಷಕಿಯರು ಮತ್ತು ಸಿಬ್ಬಂದಿಗಳು ಪುಣ್ಯದ ಕೆಲಸ ಮಾಡ್ತಿದ್ದಾರೆ. ಅವರೆಲ್ಲರಿಗೂ ದೇವರು ಆಯುರಾರೋಗ್ಯ ದಯಪಾಲಿಸಲಿ. ಇವರೆಲ್ಲರ ಮಧ್ಯೆ ನಾವು ಶಾಸಕ ಶಿವರಾಂ ಹೆಬ್ಬಾರ್ ಅವರ ಹುಟ್ಟುಹಬ್ಬ ಆಚರಿಸುತ್ತಿರುವುದು ನಮ್ಮ ಭಾಗ್ಯವೇ ಸರಿ ಎಂದು ಹೇಳಿದ್ರು. ಇದೇ ಸಂದರ್ಭದಲ್ಲಿ ಶಾಲಾ ಮಕ್ಕಳಿಗೆ ಬಟ್ಟೆಯನ್ನ ವಿತರಿಸಲಾಯಿತು. ಇದಕ್ಕೂ ಮುನ್ನ ಶಾಸಕ ಹೆಬ್ಬಾರರ ಹುಟ್ಟುಹಬ್ಬದ ಪ್ರಯುಕ್ತ ತಾಲೂಕಾ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ತಾಲೂಕಾ ಸರ್ಕಾರಿ ಆಸ್ಪತ್ರೆಯ ಒಳ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸಿದ್ರು. ಈ ವೇಳೆ ರವಿಗೌಡ ಪಾಟೀಲ್, ಹನುಮಂತ ಅರೆಗೊಪ್ಪ, ಗುಡ್ಡಪ್ಪ ಕಾತೂರ, ಸಲ್ಮಾ ಶೇರ್ಖಾನೆ, ಮೊಹಮ್ಮದ್ ಗೌಸ್ ಮಕಾಂದಾರ್, ಶೇಖರ್ ಲಮಾಣಿ, ರಾಜು ಗುಬ್ಬಕನವರ್, ರಾಜು ಕೊರವರ, ಕಿರಣ್ ಶೇರ್ಖಾನೆ ಮೊದಲಾದವರು ಇದ್ದರು. ಸಾವಿರಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್. ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ. ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ. ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್ ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ, ಅಂಗಡಿ, ವ್ಯಾಪಾರ ಮಳಿಗೆಯ, ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ. ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ. ಸಮಾರಂಭ ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ.
ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜಿರೇಟರ್, ವಾಷಿಂಗ್ ಮಷಿನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್ ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ, ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ, ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.